ಕೋಟೆ ಪೊಲೀಸ್ ಠಾಣೆಯ 125/26 ಮರ್ಡರ್ ಕೇಸ್ ಅಲ್ಲಿ ಏನು ನರಸಿಂಹಂದು ಮರ್ಡರ್ ಆಗಿತ್ತು. ಅದರಲ್ಲಿ ಒಬ್ಬ ಆರೋಪಿನ ಇವತ್ತು ನಮ್ಮ ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಕರ್ಕೊಂಡು ಹೋಗ್ಬೇಕಾರೆ ಅವನು ನಮ್ಮ ಸಿಬ್ಬಂದಿ ಮೇಲೆ ಅಸಾಲ್ಟ್ ಮಾಡಿದ್ದಾನೆ. ಸಿಬ್ಬಂದಿಗೆ ನಮ್ಮ ಲೀಡಿಂಗ್ ಚೈನ್ ಅಂತ ಏನಿರುತ್ತೆ ಅದನ್ನ ತಗೊಂಡು ಮಲ್ಟಿಪಲ್ ಟೈಮ್ಸ್ ಅಸಾಲ್ಟ್ ಮಾಡಿ ತಪ್ಪಿಸ್ಕೊಂಡು ಹೋಗೋಕೆ ಅವನು ಪ್ರಯತ್ನ ಪಟ್ಟಿದ್ದಾನೆ. ಅದೇ ಟೈಮಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಆದಂತಹ ಹರೀಶ್ ಪಾಟೀಲ್ ಅವರು ಅವನಿಗೆ ಫಸ್ಟ್ ಒಂದು ವಾರ್ನಿಂಗ್ ಅನ್ನ ಏರ್ ಫೈರ್ ಮಾಡಿ ಅವನಿಗೆ ನೀನು ಸರೆಂಡರ್ ಆಗು ಅಂತ ಹೇಳಿದ್ರು ಕೂಡ ಅವನು ಇನ್ನೂ ಅಸಾಲ್ಟೇ ಮಾಡಿ ಓಡೋದಕ್ಕೆ ಪ್ರಯತ್ನ ಪಟ್ಟಾಗ ಸರ್ವಿಸ್ ರಿವಾಲ್ವರ್ ಅಲ್ಲಿ ಅವನ ರೈಟ್ ಲೆಗ್ಗಿಗೆ ಒಂದು ಗುಂಡನ್ನ ಫೈರ್ ಮಾಡಿದ್ದೇವೆ. ಅದರಿಂದ ಮಾಡಿದ ತಕ್ಷಣ ಅವನ್ನ ಇಮಿಡಿಯೇಟ್ ಆಗಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿದ್ದೀವಿ. ಮಧು ಅಂತ ಯಾರು ಆರೋಪಿ ಇದ್ದ ಅವನು ಲೀಡಿಂಗ್ ಚೈನ್ ಅಲ್ಲಿ ಹಲವು ಬಾರಿ ಸ್ವಲ್ಪ ಘೋರವಾಗಿನೇ ನಮ್ಮ ಸಿಬ್ಬಂದಿ ಮೇಲೆ ಅಸಾಲ್ಟ್ ಮಾಡಿದ್ದಾನೆ. ನಮ್ಮ ಸಿಬ್ಬಂದಿ ಕೂಡ ಕರೆಂಟ್ಲಿ NHK ನಾವು ಶಿಫ್ಟ್ ಮಾಡಿದ್ದೀವಿ. ಅವನ್ನ ವಿಚಾರಿಸೋದಕ್ಕೆ ಇವಾಗ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಕರಣದಲ್ಲಿ ಆರೋಪಿಯನ್ನ ಮತ್ತೆ ನಾವು ವಶದಲ್ಲಿ ಇಟ್ಕೊಳೋದಕ್ಕೆ ಒಂದು ಏರ್ ಫೈರ್ ಅನ್ನ ಮಾಡಿ ನಂತರ ಅವನ ಬಲ್ಗಾಲಿಗೆ ನಾವು ಗುಂಡನ್ನ ಹಾರಿಸಿದ್ದೀವಿ. ಇವಂದು ಅಂಜನಪ್ಪ ಅಂತ ನಮ್ಮ ಸಿಬ್ಬಂದಿಯವರ ಹೆಸರು. ನಮ್ಮ ಕಾನ್ಸ್ಟೇಬಲ್ ಆಗಿ ಕೋಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಒಬ್ನೇ ಅವನು ಒಬ್ಬನ ಮೇಲೆ ಮೇನ್ ಅಸಾಲ್ಟ್ ಆಗಿರೋದು. ಈ ಒಂದು ಹಿಸ್ಟ್ರಿ ಬಂದ್ಬಿಟ್ಟು ಹಿ ಈಸ್ ಇನ್ವಾಲ್ವ್ಡ್ ಇನ್ ಮಲ್ಟಿಪಲ್ ಮರ್ಡರ್ ಕೇಸಸ್ ಅಂಡ್ ಏನು ಅಟೆಂಪ್ಟ್ ಟು ಮರ್ಡರ್ ಕೇಸಸ್, ಎಕ್ಸ್ಟಾರ್ಷನ್ ಎಲ್ಲಾ ತರ ಕೇಸಸ್ ಅಲ್ಲೂ ಇವನು ಇನ್ವಾಲ್ವ್ ಆಗಿದ್ದಾನೆ. ಏನು ಈ ಮೇನ್ ಗ್ಯಾಂಗ್ ಮೆಂಬರ್ಸ್ ಇದ್ದಾರೆ ಆ ಮೇನ್ ಗ್ಯಾಂಗ್ ಮೆಂಬರ್ಸ್ ಅಲ್ಲಿ ಇವನ್ನೇ ಎಲ್ಲ ಪ್ಲಾನಿಂಗ್ ಮಾಡಿರೋದು. ಏನು ಇವನು ರೌಡಿ ಶೀಟ್ರೇ ಆಗಿದ್ದು ಪ್ಲಾನಿಂಗ್ ಎಲ್ಲ ಇವನ್ ಕಡೆಯಿಂದಾನೆ ಆಗಿರೋದು. ಫೀಲ್ಡ್ ಅನ್ನೆಲ್ಲ ಸೆಟ್ ಮಾಡಿರೋದು ಇವನೇ ಎಲ್ಲ ಇನ್ಫಾರ್ಮೇಶನ್ ನ ಕೊಟ್ಟು ಯಾವಾಗ ಎಲ್ಲಿ ಏರ್ ಬರ್ತಾರೆ ಅಂತ ನೋಡ್ಕೊಂಡು ಇದನ್ನ ಒಂದು ನೀಟಾಗಿ ಪ್ಲಾನ್ ಮಾಡಿ ಹೇಳಿರೋದು ಇವನೇ. ಅದಕ್ಕೆ ಇವನ್ ಮೇಲೆ ಇವತ್ತು ಅವನು ಯಾವಾಗ ಅಸಾಲ್ಟ್ ಮಾಡಿ ಎಸ್ಕೇಪ್ ಆಗಿ ಹೋಗೋದಕ್ಕೆ ನೋಡಿದಾಗ ಅವನ್ನ ನಾವು ರಿಸ್ಟ್ರೈನ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಅದು ನಮ್ಮ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಹಿಂದ್ಗಡೆ ಒಂದು ಡಬಲ್ ರೋಡ್ ಬರುತ್ತೆ. ಅಲ್ಲಿ ಆಕ್ಚುಲಿ ರೀಸಸ್ಗೆ ಹೋಗ್ತೀನಿ ಅಂತ ನಿಲ್ಸಿ ನೇಚರ್ ಕಾಲ್ಗೆ ಹೋಗ್ತೀನಿ ಅಂತ ನಿಲ್ಸಿದಾಗ ಈ ಒಂದು ಘಟನೆ ನಡೆದಿದೆ. ಟೋಟಲ್ 5 ಮೆಂಬರ್ಸ್ ಅದರಲ್ಲಿ ಬಂಧನ ಆಗಿದ್ದಾರೆ. ಯಾರು ಮೇಜರ್ ಇನ್ವಾಲ್ವ್ ಇದ್ರು ಇನ್ಕ್ಲೂಡಿಂಗ್ ಅಂಬುನು ಅರೆಸ್ಟ್ ಆಗಿದ್ದಾನೆ. ನಾವು ಈ ಒಂದು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಇವತ್ತು ಕರ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ವಿಚಾರ ನಡೆದಿದೆ. ಇದರಲ್ಲಿ ಈ ವಿಚಾರದ ಬಗ್ಗೆ ಅವರ ಹಳೆ ವೈಷಮ್ಯನೇ ಮುಖ್ಯ ರೀಸನ್ ಅಂತ ನಮ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಇದರಲ್ಲಿ ಬೇರೆ ಆಂಗಲ್ ಏನಾದ್ರು ಇದೆಯಾ ಅಂತ ನೋಡೋದನ್ನ, ಯಾಕಂದ್ರೆ ಮೊನ್ನೆ ನಾನು ದಾವಣಗೆರೆಯಲ್ಲಿ ಆಗಿದ್ದಂತಹ ಕೇಸನ್ನ ಚೆಕ್ ಮಾಡಿದಾಗ್ಲೂ ಕೂಡ ಅದರಲ್ಲೂ ಮೇನ್ ಆರೋಪಿ ಇವನೇ ಇದ್ದ. ಸೊ ಇದು ಹಳೆ ವೈಷಮ್ಯ ಇದೆ, ನಾಟ್ ಜಸ್ಟ್ ಏನು ಈ ಸ್ಪೀಡ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅದಕ್ಕಿಂತ ಹಿಂದುವಾಗಿ ಇದು ಒಂದು ಹಲವಾರು ಅಟೆಂಪ್ಟ್ ಟು ಮರ್ಡರ್ ಅಂಡ್ ಮರ್ಡರ್ ಕೇಸ್ಗಳು ಒಂದು ಹಿಸ್ಟ್ರಿ ಇರೋದ್ರಿಂದ ಆ ನಿಟ್ಟಲ್ಲೇನೆ ಇದನ್ನ ಪ್ಲಾನ್ ಮಾಡಿರೋದು ಅಂತ ನಮ್ಮ ಪ್ರಾಥಮಿಕವಾಗಿ ಕಂಡು ಬಂದಿದೆ. ಅದ್ರಲ್ಲಿ ಮತ್ತು ಏನಾದ್ರು ಇತ್ತು ಅಂದ್ರೆ ನಾವು ಅದನ್ನ ಬರೋ ಇದ್ರಲ್ಲೂ ಅದನ್ನು ಕೂಡ ನಾವು ಚೆಕ್ ಮಾಡ್ತಾ ಇದೀವಿ. ಅದ್ರಲ್ಲಿ ಯಾರು ಏನ್ ಮಾಡಿದ್ರು ಅಂತ. ಅದ್ರ ಹಿಂದೆ ನಾವು ಒಂದು 4 ಕೇಸ್ ಕೂಡ ಅಲ್ಲಿ ಮಾಡಿದ್ದೀವಿ. ಅದ್ರಲ್ಲಿ ಯಾರಿದ್ದಾರೆ ಅವ್ರನ್ನ ಗಡಿಪಾರು ಕೂಡ ನಾವು ಬರ್ದಿದ್ವಿ. ಅದನ್ನು ಕೂಡ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ ನಾವು.